ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ CoinDCX ಎಕ್ಸ್ಚೇಂಜ್ನ ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮತ್ತೆ ಸ್ಪಾಟ್ ಅಂಡ್ ಫ್ಯೂಚರ್ಸ್ ಅಲ್ಲಿ ಹೇಗೆ ಬೈ ಮಾಡೋದು, ಹೇಗೆ ಸೆಲ್ ಮಾಡೋದು, ಕ್ರಿಪ್ಟೋನ ಹೇಗೆ ಡೆಪಾಸಿಟ್ ಮಾಡೋದು, ಹೇಗೆ ವಿತ್ಡ್ರಾ ಮಾಡೋದು, ಮತ್ತೆ ಕ್ರಿಪ್ಟೋನ ಸೆಲ್ ಮಾಡಿಬಿಟ್ಟು INR ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೇಗೆ ವಿತ್ಡ್ರಾ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. CoinDCX ಬಗ್ಗೆ ಈಚ್ ಅಂಡ್ ಎವ್ರಿ ವಿಷಯನೂ ನಿಮಗೆ ಹೇಳ್ಕೊಡ್ತೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಸ್ನೇಹಿತರೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ವಾಸು ಮತ್ತೆ ಇದು ನನ್ನ ಲವ್ಲಿ ವೈಫ್ ಸುಷ್ಮಿತಾ, ಮತ್ತೆ ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ಫಸ್ಟ್ ಸ್ಟೆಪ್ಪು CoinDCX ಎಕ್ಸ್ಚೇಂಜ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮ್ಮ ಹತ್ರ ಏನಾದರೂ ಅಕೌಂಟ್ ಇಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಮೇಲ್ ID ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ನಿಮ್ಮ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಸೆಕೆಂಡ್ ಸ್ಟೆಪ್ ಏನಂತಂದರೆ, ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ನೀವು CoinDCX ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಯಾವ್ದು ಯೂಸ್ ಮಾಡಿರ್ತೀರೋ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಅದನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿ. ಸೊ ಸ್ನೇಹಿತರೆ, ನೀವು ಒಂದು ಸಲ ಲಾಗಿನ್ ಆದಮೇಲೆ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ನೀವು ಯೂಸ್ ಮಾಡ್ಕೋಬಹುದು. ಸೊ ಒಂದ್ಸಲ KYC ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವು CoinDCX ಅಕೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಕೊಡಬೇಕು. ಸೊ ಅದನ್ನು ಮಾಡೋದಕ್ಕೆ ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಪ್ರೊಫೈಲ್ ಐಕಾನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಕೌಂಟ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಲಿಂಕ್ ಮಾಡಿ ಅಷ್ಟೇ. ಆ್ಯಂಡ್ ಇಲ್ಲಿ ಪ್ರೊಫೈಲ್ನಲ್ಲಿ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಫೋರ್ತ್ ಸ್ಟೆಪ್, ನಿಮ್ಮ CoinDCX ಅಕೌಂಟ್ಗೆ ಫಂಡ್ಸ್ನ ಆ್ಯಡ್ ಮಾಡಬೇಕು. ಅದನ್ನು ಮಾಡೋದಕ್ಕೆ ಇಲ್ಲಿ ಫಂಡ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ, ಡೆಪಾಸಿಟ್ ಆ್ಯಂಡ್ ವಿತ್ಡ್ರಾ. ಸೊ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಡೆಪಾಸಿಟ್ ಮಾಡಬೇಕೋ ಆ ಅಮೌಂಟನ್ನು ಎಂಟರ್ ಮಾಡಿ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು UPI ಇಂದ ಪೇ ಮಾಡ್ತಾ ಇದ್ದೀನಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI ಆ್ಯಪ್ನ ಸೆಲೆಕ್ಟ್ ಮಾಡಬೇಕು. ನೀವು ಗೂಗಲ್ ಪೇ ಆರ್ ಫೋನ್ಪೇ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಗೂಗಲ್ ಪೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪೇ ವಿಯಾ GPay ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮನ್ನ ಗೂಗಲ್ ಪೇಗೆ ತೊಗೊಂಡೋಗುತ್ತೆ. ಒಂದ್ಸಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ CoinDCXಗೆ ಬನ್ನಿ ಆ್ಯಂಡ್ ಫ್ಯೂ ಮಿನಿಟ್ನಲ್ಲಿ ನಿಮ್ಮ ಡೆಪಾಸಿಟ್ ಡಿಡಕ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಅದು ತೋರಿಸುತ್ತೆ. ಸೊ ಸ್ನೇಹಿತರೆ, ನೀವು ಯಾವ ಬ್ಯಾಂಕ್ ಅಕೌಂಟನ್ನು CoinDCX ಅಕೌಂಟ್ಗೆ ಲಿಂಕ್ ಮಾಡಿರ್ತೀರೋ ಅದೇ ಸೇಮ್ ಬ್ಯಾಂಕ್ ಅಕೌಂಟಿಂದ ಡೆಪಾಸಿಟ್ ಮಾಡಬೇಕು. ಈಗ ಸ್ನೇಹಿತರೆ, ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಎರಡು ಬ್ಯಾಂಕ್ ಅಕೌಂಟ್ ಇದೆ ಅಂದ್ಕೊಳ್ಳಿ. ಒಂದು ಕೆನರಾ ಬ್ಯಾಂಕ್, ಇನ್ನೊಂದು SBI ಬ್ಯಾಂಕ್. ಸೊ ನೀವೇನಾದರೂ ನಿಮ್ಮ CoinDCX ಅಕೌಂಟ್ಗೆ SBI ಬ್ಯಾಂಕ್ನ ಲಿಂಕ್ ಮಾಡಿದರೆ ದೆನ್ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ಕೂಡ SBI ಇಂದ ಮಾತ್ರ ಮಾಡಬೇಕು. ನಿಮ್ಮ ಹತ್ರ ಎರಡು ಅಕೌಂಟ್ ಇದ್ದಾಗ ನಿಮ್ಮ ಡೆಪಾಸಿಟ್ ಡಿಡಕ್ಟ್ ಆಗಲ್ಲ, ಇದು ಜಸ್ಟ್ 15 ಡೇಸಲ್ಲಿ ರೀಫಂಡ್ ಆಗುತ್ತೆ. ಸೊ ಸ್ನೇಹಿತರೆ, ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಕ್ರಿಪ್ಟೋನ ಸೇಲ್ ಮಾಡಿ ಹಣನ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಬೇಕು ಅಂತ ಇದ್ದೀರಾ ಅಂದ್ಕೊಳ್ಳಿ. ಆಗ ವಿತ್ಡ್ರಾ ಮಾಡೋದಕ್ಕೆ ಇಲ್ಲಿ ವಿತ್ಡ್ರಾ INR ಆಪ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ವಿತ್ಡ್ರಾ ಮಾಡಬೇಕು ಅಂತ ಇದ್ದೀರಾ ಎಂಟರ್ ಮಾಡಿ ಕಂಟಿನ್ಯೂ ಟು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ಈಗ ನನ್ನ CoinDCX ಎಕ್ಸ್ಚೇಂಜ್ಗೆ ಬ್ಯಾಕ್ ಬರ್ತೀನಿ ಆ್ಯಂಡ್ ಇಲ್ಲಿ ನನ್ನ ಡೆಪಾಸಿಟ್ 1000 ರೂಪೀಸ್ ತೋರಿಸ್ತಾ ಇದೆ. ಆ್ಯಂಡ್ ಕೆಳಗಡೆ ನಿಮಗೆ ಕೆಲವು ಆಪ್ಷನ್ಸ್ ಇರುತ್ತೆ, ಹೋಮ್, ಮಾರ್ಕೆಟ್, Web3, ಫ್ಯೂಚರ್ ಆ್ಯಂಡ್ ಪೋರ್ಟ್ಫೋಲಿಯೋ ಅಂತ. ಈಗ ಕ್ರಿಪ್ಟೋನ ಬೈ ಆರ್ ಸೇಲ್ ಮಾಡೋದಕ್ಕೆ ಮಾರ್ಕೆಟ್ ಸೆಕ್ಷನ್ಗೆ ಬನ್ನಿ. ಸೊ ಮೇಲ್ಗಡೆ ವಾಚ್ ಲಿಸ್ಟ್, ಸಿಗ್ನಲ್ಸ್, ಸ್ಪಾಟ್ ಆ್ಯಂಡ್ ಫ್ಯೂಚರ್ ಅಂತ ಆಪ್ಷನ್ಸ್ ಇರುತ್ತೆ. ನೀವೇನಾದರೂ ಕ್ರಿಪ್ಟೋನ ಬೈ ಆ್ಯಂಡ್ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಸ್ಪಾಟ್ ಸೆಕ್ಷನ್ಗೆ ಬನ್ನಿ. ಸ್ನೇಹಿತರೆ, ಫ್ಯೂಚರ್ಸು ಲೆವರೇಜ್ ಟ್ರೇಡಿಂಗ್ ಆಗಿರುತ್ತೆ ಆ್ಯಂಡ್ ಇದು ತುಂಬಾ ರಿಸ್ಕಿ ಇರುತ್ತೆ ಆ್ಯಂಡ್ ಇದು ಬಿಗಿನರ್ಸ್ಗಲ್ಲ. ಸೊ ನೀವೇನಾದರೂ ಬಿಗಿನರ್ ಆಗಿದ್ದರೆ ನೀವು ಫ್ಯೂಚರ್ ಟ್ರೇಡಿಂಗ್ನ ಟ್ರೈ ಮಾಡಿದ್ರೆ 100% ನಿಮ್ಮ ಹಣನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ಫ್ಯೂಚರ್ ಟ್ರೇಡಿಂಗಿಂದ ದೂರ ಇರೋದು ಒಳ್ಳೆಯದು. ಆ್ಯಂಡ್ ಸ್ಪಾಟ್ನಲ್ಲಿ 100 ಆಫ್ ಕಾಯಿನ್ಸ್ನ ಸರ್ಚ್ ಮಾಡ್ಬೋದು. ಇಲ್ಲಿ ನೀವೇನಾದರೂ ಕಾಯಿನ್ಸ್ನ ಸರ್ಚ್ ಮಾಡಬೇಕು ಅಂದರೆ ಸಿಂಪಲಾಗಿ ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ನಾನು ಪೆಪ್ಪೆನ ಸರ್ಚ್ ಮಾಡ್ತೀನಿ. ಸೊ ಸ್ನೇಹಿತರೆ, ನೀವೇನಾದರೂ ಪೆಪ್ಪೆ ಕಾಯಿನ್ನ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಡೌನ್ ಬಿಲೋ ಬೈ ಆ್ಯಂಡ್ ಸೆಲ್ ಆಪ್ಷನ್ ಇರುತ್ತೆ ಆ್ಯಂಡ್ ಅದರ ಮೇಲೆಗಡೆ ವ್ಯೂ ಚಾರ್ಟ್ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ಈ ಥರ ಪೆಪ್ಪೆ ಚಾರ್ಟ್ಗೆ ಹೋಗುತ್ತೆ.
ಸೊ ನೀವು ಈ ಥರ ಚಾರ್ಟ್ನ ಯೂಸ್ ಮಾಡಿಕೊಂಡು ಏನು ಬೇಕಾದರೂ ಮಾಡ್ಕೋಬೋದು, ಅಂದರೆ ಟೆಕ್ನಿಕಲ್ ಅನಲೈಸಿಸ್ ಸ್ಟಫ್. ಈಗ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಟೈಮ್ ಡ್ಯೂರೇಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕ್ಯಾಂಡಲ್ಸ್ ಆಪ್ಷನ್ ಆ್ಯಂಡ್ ಇಂಡಿಕೇಟರ್ ಆಪ್ಷನ್ ಕೂಡ ಇರುತ್ತೆ. ಈಗ ಪೆಪ್ಪೆನ ಬೈ ಮಾಡೋದಕ್ಕೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ವ್ಯಾಲ್ಯೂ ಬಾಕ್ಸ್ ಕೆಳಗಡೆ ಎಷ್ಟು ರುಪೀಸ್ನ ನೀವು ಬೈ ಮಾಡಬೇಕು ಎಂಟರ್ ಮಾಡಿ. ನಾನಿಲ್ಲಿ 100%ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪೆಪ್ಪೆ ಮೇಲೆ. ಆ್ಯಂಡ್ ನಿಮಗೇನಾದರೂ ಎಷ್ಟು ಟ್ರಾನ್ಸಾಕ್ಷನ್ ಫೀ ಅಂತ ತಿಳ್ಕೋಬೇಕು ಅಂದರೆ ಅದನ್ನು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಆರ್ಡರ್ ವ್ಯಾಲ್ಯೂ 999.2 ರುಪೀಸ್ ಆ್ಯಂಡ್ ಕಾಯಿನ್ DCX ಫೀ 4.9 ರುಪೀಸ್ ಇದೆ. ಈಗ ಪೆಪ್ಪೆನ ಬೈ ಮಾಡೋದಕ್ಕೆ ಸ್ವೈಪ್ ಮಾಡಿ. ಸೊ ಸ್ನೇಹಿತರೆ, ಪೆಪ್ಪೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಆ್ಯಂಡ್ ನನ್ನ ಫಂಡ್ಸ್ 0 ಆಗಿದೆ. ಈಗ ನೀವೇನಾದರೂ ಪೋರ್ಟ್ಫೋಲಿಯೋಗೆ ಹೋದರೆ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಎಲ್ಲ ಪೆಂಡಿಂಗ್ ಆರ್ಡರ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿನ ತೋರಿಸುತ್ತೆ. ಈಗ ಹೋಮ್ ಪೇಜ್ಗೆ ವಾಪಸ್ ಬಂದು ಆ್ಯಂಡ್ ಇಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಕೆಳಗಡೆ ಕೂಡ ನಾವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನೋಡ್ಬೋದು. ಆ್ಯಂಡ್ ಎಲ್ಲ ಕಾಯಿನ್ಸ್, ಕ್ರಿಪ್ಟೋ ಕರೆನ್ಸೀಸ್ ನೀವು ಬೈ ಆ್ಯಂಡ್ ಇನ್ವೆಸ್ಟ್ ಮಾಡಿರೋದು ಎಲ್ಲನೂ ಪೋರ್ಟ್ಫೋಲಿಯೋ ಸೆಕ್ಷನ್ನಲ್ಲಿ ತೋರಿಸುತ್ತೆ. ಈಗ ನೀವೇನಾದರೂ ಸೇಲ್ ಮಾಡಬೇಕು ಅಂದರೆ ಮಾರ್ಕೆಟ್ ಸೆಕ್ಷನ್ಗೆ ಹೋಗಿ ಆ್ಯಂಡ್ ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ಕ್ರಿಪ್ಟೋನ ಸರ್ಚ್ ಮಾಡಿ. ನಾನು ಪೆಪ್ಪೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಸೇಲ್ ಮಾಡಬೇಕೋ ಅದನ್ನು ಎಂಟರ್ ಮಾಡಿ ಕೆಳಗಡೆ ಸ್ವೈಪ್ ಮಾಡಿ ಅಷ್ಟೇ. ಸ್ನೇಹಿತರೆ, ಯೂಶಲಿ ಇಂಡಿಯನ್ ಎಕ್ಸ್ಚೇಂಜಸ್ನಲ್ಲಿ ಫ್ಯೂಚರ್ ಟ್ರೇಡಿಂಗ್ ಸಿಗಲ್ಲ, ಬಟ್ ಕಾಯಿನ್ DCXನಲ್ಲಿ ಫ್ಯೂಚರ್ ಟ್ರೇಡಿಂಗ್ ಇದೆ ಆ್ಯಂಡ್ ಲಿಕ್ವಿಡಿಟಿ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ಗೆ ಸಿಮಿಲರ್ ಇರುತ್ತೆ. ಆ್ಯಂಡ್ ಇದು ನಿಮಗೆ ಸ್ಮೂತ್ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಆ್ಯಂಡ್ ಸ್ನೇಹಿತರೆ, ನಿಮಗೋಸ್ಕರ ಫ್ಯೂಚರ್ ಟ್ರೇಡಿಂಗ್ ಡೀಟೈಲ್ಡ್ ವಿಡಿಯೋನ ಮಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಈಗ ಮಿಡಲ್ನಲ್ಲಿ Web3 ಆಪ್ಷನ್ ಇರುತ್ತೆ. ನೀವೇನಾದರೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ನ್ಯೂ ಕಾಯಿನ್ಸ್ ಆ್ಯಂಡ್ ಮೀಮ್ ಕಾಯಿನ್ಸ್ ಮಾರ್ಕೆಟ್ಗೆ ಬಂದಿರುತ್ತೆ ಅಲ್ವಾ, ಅದೆಲ್ಲ ಇಲ್ಲಿ ಸಿಗುತ್ತೆ. ಯಾವುದೇ ಹೊಸ ಮೀಮ್ ಕಾಯಿನ್ ಮಾರ್ಕೆಟ್ಗೆ ಬಂದರೆ Web3 ಆಪ್ಷನ್ನಲ್ಲಿ ಫೈಂಡ್ ಮಾಡ್ಬೋದು. ಆ್ಯಂಡ್ ಸ್ನೇಹಿತರೆ, ನಾನು ಕಾಯಿನ್ DCX Web3 ಬಗ್ಗೆ ಕೂಡ ಒಂದು ಡೀಟೈಲ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನ್ಯೂ ಕಾಯಿನ್ಸ್ನ ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಕಾಯಿನ್ DCXಗೆ ವಾಪಸ್ ಹೋಗೋಕ್ಕೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ಈಗಲೇ ಫಾಲೋ ಮಾಡಿ. ಯಾಕೆ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಫ್ಯೂಚರ್ ಟ್ರೇಡ್ ಸಿಗ್ನಲ್ಸ್ ಆ್ಯಂಡ್ ಸ್ಪಾಟ್ ಸಿಗ್ನಲ್ಸ್ ಆ್ಯಂಡ್ ಎಮರ್ಜೆನ್ಸಿ ಕ್ರಿಪ್ಟೋ ನ್ಯೂಸ್ ಇದ್ದರೆ ಅದನ್ನು ಫಸ್ಟ್ ನಾವು ವಿಡಿಯೋ ಮಾಡಲ್ಲ, ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈಗ ಕಾಯಿನ್ DCXನಲ್ಲಿ ಒನ್ ಮೋರ್ ಇನಿಕ್ಯೂ ಫ್ಯೂಚರ್ ಅಂದರೆ ಅದು ಸ್ಟೇಕಿಂಗ್. ಯೂಶಲಿ ಈ ಸ್ಟೇಕಿಂಗ್ ಫ್ಯೂಚರ್ಸು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ನಲ್ಲಿ ಅವೈಲಬಲ್ ಇರುತ್ತೆ, ಬಟ್ ಇಂಡಿಯನ್ ಎಕ್ಸ್ಚೇಂಜ್ನಲ್ಲಿ ರೇರ್ ಆಗಿ ಫ್ಯೂಚರ್ ಸಿಗುತ್ತೆ. ಸೊ ಸ್ನೇಹಿತರೆ, ನೀವೇನಾದರೂ ಕ್ರಿಪ್ಟೋ ಹೋಲ್ಡ್ ಮಾಡ್ತಾ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ, ಅಂದರೆ ಲಾಂಗ್ ಟರ್ಮ್ಗೆ, ಆಮೇಲೆ ಈ ಪೋರ್ಟ್ಫೋಲಿಯೋ ಇಟ್ಕೊಂಡು ಸ್ವಲ್ಪ ಪ್ಯಾಸಿವ್ ಇನ್ಕಮ್ ಮಾಡಬೇಕು ಅಂದರೆ ನಿಮ್ಮ ಕ್ರಿಪ್ಟೋನ ಅದೇನಿದೆಯೋ ಪೋರ್ಟ್ಫೋಲಿಯೋನಲ್ಲಿ ಅದನ್ನು ಸ್ಟೇಕ್ ಮಾಡಿಬಿಡಿ. ಸೊ ಇವಾಗ ನಿಮ್ಮ ಕ್ರಿಪ್ಟೋನ ಸ್ಟೇಕ್ ಮಾಡಬೇಕಾ? ಸೊ ಅದಕ್ಕೆ ಏನು ಮಾಡಬೇಕು? ಇಲ್ಲಿ ಅರ್ನ್ ಆಪ್ಷನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸಿಂಪಲ್ ಕೆಳಗಡೆ ನಿಮಗೆ ಎಲ್ಲ ಥರದ ಕಾಯಿನ್ಸ್ದು ಅವೈಲೇಬಲ್ ಇರುತ್ತೆ, ಅಂದರೆ ಸ್ಟೇಕಿಂಗ್ಗೆ. ಮತ್ತು ಇಲ್ಲಿ ಇಂಟ್ರೆಸ್ಟ್ ಸಹ ಹಾಕಿರ್ತಾರೆ ರೈಟ್ ಸೈಡ್ಗೆ. ನೀವಿಲ್ಲಿ ನೋಡ್ಬೋದು, ಇಂಜೆಕ್ಟಿವ್ ಕಾಯಿನ್ಗೆ 11% ರಿಟರ್ನ್ಸ್ ಇದೆ ಆ್ಯಂಡ್ ಟೆದರ್ಗೆ 10%, ಕುಸುಮ 7%, ನಿಯರ್ ಪೋರ್ಟೋಕಾಲ್ 7%, ಸೊಲೋನಾ 5% ಆ್ಯಂಡ್ ಎಕ್ಸೆಟ್ರಾ. ಆಮೇಲೆ ಸ್ನೇಹಿತರೆ, 5%, 10% ರಿಟರ್ನ್ಸ್ ಇದೆ ಅಲ್ವಾ, ಇದು ಮಂತ್ಲಿ ಅಲ್ಲ, ಇದು ಆ್ಯನ್ಯುಯಲ್ ರಿಟರ್ನ್ ಇನ್ಕಮ್. ಸೊ ಪರ್ಸೆಂಟೇಜ್ನಲ್ಲಿ. ಈಗ ನಾನು ಸಲೋನಾನ ಸ್ಟೇಕ್ ಮಾಡ್ತೀನಿ. ಸೊ ಸಲೋನಾನ ಸ್ಟೇಕ್ ಮಾಡಬೇಕಾದ್ರೆ ಸಲೋನಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಟೈಮ್ ಡ್ಯೂರೇಷನ್ನ ಸೆಲೆಕ್ಟ್ ಮಾಡಿ, ಎಷ್ಟು ದಿನ ನೀವು ನಿಮ್ಮ ಕ್ರಿಪ್ಟೋನ ಸ್ಟೇಕ್ ಮಾಡಬೇಕು ಅಂತ. ನಾನಿಲ್ಲಿ 30 ಡೇಸ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ಬಾಕ್ಸ್ನಲ್ಲಿ ನೀವು ಎಷ್ಟು ಸಲೋನಾನ ಸ್ಟೇಕ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ ಮ್ಯಾಕ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಮ್ಯಾಕ್ಸ್ ಅಂದರೆ ಪೂರ್ತಿ ಸಲೋನಾನ ಸ್ಟೇಕ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಮತ್ತು ಇದನ್ನು ಸ್ವೈಪ್ ಮಾಡಿ ಸ್ಟೇಕಿಂಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ. ಮತ್ತು ಇಲ್ಲಿ ನಿಮಗೆ ಎಸ್ಟಿಮೇಟೆಡ್ ಪೇ ಔಟ್, ಇಂಟ್ರೆಸ್ಟ್ ವ್ಯಾಲ್ಯೂ, ಪೇ ಔಟ್ ಡೇಟ್, ಪೇ ಔಟ್ ಟೈಪ್, ಅರ್ನ್ ಸ್ಟೇಟಸ್, ಈ ಥರದ್ದು ಎಲ್ಲ ಆಪ್ಷನ್ಸು ಇಲ್ಲಿ ತೋರಿಸುತ್ತೆ. ಸೊ ಸ್ನೇಹಿತರೆ, ನೀವೇನಾದರೂ ಕ್ರಿಪ್ಟೋ ಹೋಲ್ಡ್ ಮಾಡ್ತಾ ಇದ್ದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ, ಮತ್ತು ಆ ಕ್ರಿಪ್ಟೋ ಪೋರ್ಟ್ಫೋಲಿಯೋನ ಇಟ್ಕೊಂಡು ನೀವೇನಾದರೂ ಪ್ಯಾಸಿವ್ ಇನ್ಕಮ್ ಮಾಡಬೇಕು ಅಂತಿದ್ರೆ ನಿಮ್ಮ ಕ್ರಿಪ್ಟೋ ಹೋಲ್ಡಿಂಗ್ಸ್ನ ಸ್ಟೇಕ್ ಮಾಡಿ.
ಸೊ ನಾನು ಸಲೋನಾನ ಸ್ಟೇಕ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿ ನಾನು ಪೋರ್ಟ್ಫೋಲಿಯೋ ಸೆಕ್ಷನ್ಗೆ ಬಂದರೆ ಸಲೋನಾ ಮೇಲೆ ಕ್ಲಿಕ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು 0.65 ಸಲೋನಾ ಸ್ಟೇಕ್ ಮಾಡಿದ್ದೀನಿ. ಅದು ಇಲ್ಲಿ ಲಾಕ್ ಆಗಿದೆ. ಸೊ 30 ಡೇಸ್ವರೆಗೂ ಲಾಕ್ ಆಗುತ್ತೆ. ಒನ್ಸ್ ಆ 30 ಡೇಸ್ ಡ್ಯುರೇಷನ್ ಎಂಡ್ ಆದಮೇಲೆ ನಿಮ್ಮ ಸಲೋನಾ ಅನ್ಲಾಕ್ ಆಗುತ್ತೆ. ಇನ್ ಕೇಸ್ ನೀವು ನಿಮ್ಮ ಕ್ರಿಪ್ಟೋನ ಲಾಕ್ ಮಾಡೋದಕ್ಕೆ ಇಷ್ಟ ಇಲ್ವಾ, ಹಾಗಾದರೆ ನೀವು ಫ್ಲೆಕ್ಸಿಬಲ್ ಸ್ಟೇಕಿಂಗ್ನ ತಗೊಳ್ಳಿ. ಇಲ್ಲಿ ಫ್ಲೆಕ್ಸಿಬಲ್ ಸ್ಟೇಕಿಂಗ್ನಲ್ಲಿ ಏನಂತಂದರೆ, ನೀವು ಸ್ಟೇಕ್ ಮಾಡ್ತೀರಾ ಅಲ್ವಾ, ಅದು ಎನಿ ಟೈಮ್ 24/7 ಅದನ್ನು ಯಾವಾಗ ಬೇಕಾದರೂ ಅನ್ಸ್ಟೇಕ್ ಮಾಡ್ಬೋದು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗುತ್ತೆ ಇಲ್ಲಿ. ಇವಾಗ ಬೇರೆ ಇದರಲ್ಲೆಲ್ಲ 10% ಇದೆಯಾ, ಇದರಲ್ಲಿ 1%, 2% ಈ ಥರ ಲೋ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಮಾರ್ಕೆಟ್ ಸೆಕ್ಷನ್ಗೆ ಬಂದಾಗ ಮೇಲ್ಗಡೆ ಒಂದು ಸಿಗ್ನಲ್ಸ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿದಾಗ ತುಂಬ ಜನ ಟ್ರೇಡರ್ಗಳು ಲಾಂಗ್ ಅಥವಾ ಶಾರ್ಟ್ ಕಾಲ್ಸ್ನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಮತ್ತು ಸ್ನೇಹಿತರೆ, ನಾನು ನಿಮಗೆ ಎಂಕರೇಜ್ ಮಾಡ್ತಾ ಇಲ್ಲ, ಇದನ್ನು ತಗೊಂಡು ಅವರು ಏನು ಸಿಗ್ನಲ್ಸ್ ಕೊಡ್ತಾರೋ ಅದನ್ನು ತಗೊಂಡು ಲಾಂಗ್ ಆರ್ ಶಾರ್ಟ್ ಹೋಗಿ ಅಂತ ಹೇಳ್ತಾ ಇಲ್ಲ. ನೀವು ಇದನ್ನು ಅವರು ಕೊಡೋ ಸಿಗ್ನಲ್ಸ್ನ ಆ್ಯಂಡ್ ನಿಮ್ಮ ಅನಲೈಸಿಸ್ನ ಸೇರಿಸ್ಕೊಂಡು ಒಂದು ಡಿಸಿಷನ್ಗೆ ಬರ್ಬೋದು ಅಷ್ಟೇ. ಸೊ ಸ್ನೇಹಿತರೆ, ನೀವೇನಾದರೂ ಫ್ಯೂಚರ್ ಟ್ರೇಡ್ ಮಾಡಬೇಕಾ, ಹಾಗಾದರೆ ನೀವು USDTನ ಬೈ ಮಾಡಬೇಕು ಆ್ಯಂಡ್ ನೀವು ಅದನ್ನು ಫ್ಯೂಚರ್ ಸೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು ನಿಮ್ಮ ಪೋರ್ಟ್ಫೋಲಿಯೋ ಸೆಕ್ಷನಿಂದ. ಆಮೇಲೆ ನೀವು ಫ್ಯೂಚರ್ ಟ್ರೇಡ್ನ INR ಅಥವಾ USDTನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋಬೋದು, ಅದು ನಿಮ್ಮ ಡಿಸಿಷನ್. ಓಕೆ ಸ್ನೇಹಿತರೆ, ನಿಮಗೇನಾದರೂ CoinDCX ಎಕ್ಸ್ಚೇಂಜ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂತಾದರೆ ಈಗಲೇ ಫಾಲೋ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀವಿ. ಓಕೆ ಸ್ನೇಹಿತರೆ, ಈಗ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದನ್ನು ನಮಗೆ ತಿಳಿಸಿ. ಈಗ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.